ಗ್ರಾಮದಲ್ಲಿ 15 ವರ್ಷಗಳಿಂದಲೂ ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಣ ಕೊಟ್ಟು ಟ್ಯಾಂಕರ್ ನೀರು ತರಿಸಬೇಕಾದಂತಹ ಜನ. ಕಾರಣ 15 ದಿನಕ್ಕೊಮ್ಮೆ ಮಾತ್ರ ನೀರು ಪೂರೈಕೆ ಮಾಡ್ತಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ದಿನಕ್ಕೆ 3 ಗಂಟೆಯಷ್ಟೇ 3 ಫೇಸ್ ವಿದ್ಯುತ್ ಕೊಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ತಿರುಮಗೊಂಡನಹಳ್ಳಿಯ ಪರಿಸ್ಥಿತಿ ಇದು. ಈ ಕಷ್ಟವನ್ನ ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ನೋಡಿ. ಕಳೆದ 3-4 ವರ್ಷಗಳಿಂದ ಒಂದು ಸಮಸ್ಯೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದೆ. ಕುಲಿಗೆ ಕಸಲ್ರಿ ಹಳ್ಳಪಳ ಬಂತಂದ್ರೆ ಸಂಬಂಧಪಟ್ಟ ಅಧಿಕಾರಿ ಒಬ್ರು ಯಾರು ಬರಲ್ಲ. 100% ಅದು ಜನರಿಗೆ ಉಪಯೋಗ ಮಾಡಿಕೊಡ್ತಾರೆ. ನಮ್ಮ ನ್ಯೂಸ್ 18 ಅವ್ರಿಗೆ ಬಂದು ಪ್ರಸಾರ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಐತಿ. ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ. 60ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರನ್ನ ಪೂರೈಸುವಂತ 10 ವರ್ಷದಿಂದ ಬರ್ತಾವ ಅಂತ ಹೇಳ್ತಾರ್ರಿ. ಇದನ್ನ ನೋಡ್ಲಾಕ ಬರಂಗಿಲ್ಲ. ನಾ ಇವತ್ತು ರೈತ ಸಂಘದ ಪರವಾಗಿ, ರೈತ ಕುಲದ ಪರವಾಗಿ ನ್ಯೂಸ್ 18 ಅವರಿಗೆ ಧನ್ಯವಾದಗಳು ಹೇಳಿ. ನಮ್ಮ ನ್ಯೂಸ್ 18 ಕನ್ನಡ ಮತ್ತು ಎಫೆಕ್ಟ್ ಆಗಿ ಇವತ್ತು ನಮಗೆ ಸಕ್ಸಸ್ ದೊರೆತಿದೆ. ಇಲ್ಲಿ ಹುಟ್ಟುವಂತ ಪ್ರತಿ ಮಕ್ಕಳು ಕೂಡ ನರಕವನ್ನು ನೋಡ್ತಾ ಇದ್ದಾರೆ. ಮನವಿ ಸಹ ಕೊಟ್ಟಿದ್ರೂ ಸಹ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲ್ಲ. ನನ್ನ ವತಿಯಿಂದ ಕನ್ನಡ ನ್ಯೂಸ್ 18ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನ್ಯೂಸ್ 18 ಈ ಬಗ್ಗೆ ಸುದ್ದಿ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ನ್ಯೂಸ್ 18 ಕನ್ನಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು, ಆ ಮೂಲಕ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮೂರಲ್ಲಿ ನ್ಯೂಸ್ 18. ನಾನು ಚೈತ್ರ ರಾಜ್. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ. ಕಳೆದ 15 ವರ್ಷಗಳಿಂದಲೂ ಕೂಡ ಕುಡಿಯುವ ನೀರಿಗಾಗಿ ಜನ ಪರಿತಪಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ 150 ಮನೆಗಳಿದೆ. 900 ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಟ್ಯಾಂಕರ್ಗೆ ಹಣವನ್ನು ಕೊಟ್ಟು ನೀರನ್ನು ತರಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಜನರ ಜೊತೆಗೆ ಜಾನುವಾರುಗಳಿಗೂ ಕೂಡ ನೀರನ್ನು ಉಣಿಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ 20 ದಿನಗಳಿಗೊಮ್ಮೆ ನೀರು ಬರುತ್ತೆ. ಇದಕ್ಕಾಗಿ ಜನರು, ಗ್ರಾಮಸ್ಥರು ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಅಥವಾ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ಕೂಡ ಚೀಮಾರಿ ಹಾಕಿದ್ದಾರೆ. ಬ್ಯಾನರ್ಗಳಿಗೆ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಪ್ರತಿಭಟನೆ ಮೇಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಹಾಗಿದ್ರೆ ಸ್ವತಃ ಇವತ್ತು ಗ್ರಾಮಸ್ಥರೇ ನಮ್ಮ ಜೊತೆಗಿದ್ದಾರೆ. ಅವ್ರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಏನನ್ನ ಮನವಿ ಮಾಡ್ಕೊಳ್ತಿದ್ದಾರೆ ಸರ್ಕಾರದ ಮುಂದೆ, ಬನ್ನಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಅಮ್ಮ, ಇವಾಗ ಕುಡಿಯುವ ನೀರಿನ ಸಮಸ್ಯೆ ಅಂತನ್ನುವಂಥದ್ದು ಒಂದು ಚಿಕ್ಕ ಸಮಸ್ಯೆ ಅಲ್ಲ, ದೊಡ್ಡ ಸಮಸ್ಯೆ. ಕಳೆದ 15 ವರ್ಷಗಳಿಂದಲೂ ಕೂಡ ನೀರಿಗಾಗಿ ತುಂಬಾನೇ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಏನೆಲ್ಲ ಸಮಸ್ಯೆ ಆಗ್ತಿದೆ? ನೀರಿನ ಸಮಸ್ಯೆನೇ. ಮನೇಲಿ ಊಟದ ಹೆಂಗೋ ಒಂದು ಟೈಮ್ ತಿರ್ಲಿ ಇಲ್ದ ಹೋಗ್ಲಿ, ಕಾಲಕ್ಕೆ ನೀರು ಇಲ್ದಿದ್ದು ಏನು ಮಾಡೋಕ್ಕಾಗ್ತದೆ? ನೀರೇ ಬೇಕಾಗಿರೋದು ಮುಖ್ಯವಾಗಿ. ಅದು ವಾರಕ್ಕೊಂದು ಸ್ನಾನ ಮಾಡೋಕ್ಕೆ ನೀರಿರಲಿಲ್ಲ, ಪರದಾಡ್ತಾ ಇದ್ದೀರಿ ನೀರಿಗೋಸ್ಕರ. ಅದು ಅವರು ಅರ್ಥ ಮಾಡಿಕೊಂಡು ನಮಗೆ ಈ ಇವಾಗ ಇರೋ ಇವ್ರನ್ನೆಲ್ಲ ಯಾರ್ಯಾರು ಚೆನ್ನಾಗಿ ಬಿಡ್ತಾರೆ ಅವ್ರು ನೋಡಿ ಸರಿಯಾಗಿ ಇಕ್ಕಬೇಕು. ಅಲ್ಲಿ ಗ್ರಾಮ ಇದರಲ್ಲೇ ಪಂಚಾಯತಿ ಒಳಗೆ ಸರಿಯಾದವ್ರನ್ನ ನ್ಯಾಯ ಸರಿಯಾಗಿ ಇದು ಮಾಡಬೇಕು, ತನಿಖೆ ಮಾಡಬೇಕು. ಅಮ್ಮ, ಈಗ ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತಿದ್ದಾರೆ? ಅಮ್ಮ 20 ದಿನ ಆಗಿದೆ ನೀರು ಬಿಟ್ಟು. ತಿಂಗಳಾದ್ರೂ ಇಲ್ಲ. ವಾಲ್ ತಿರುಕೊಂತೀರಾ ಅಂತ ಜಗಳ ಮಾಡ್ತಾರೆ. ಯಾರನ್ನೋ ಕೇಳೋದು? ನೀರೇ ಬರಲ್ಲ. ನಾವು ಮೋಟ್ರ್ ಹಾಕಿದ್ರೆ ಏನು ಕಲೆಕ್ಷನ್ ಮೇನ್ ಇದಕ್ಕೇನು ಕೊಟ್ಟಿಲ್ಲ. ಆ ನೀರು ಬರೋ ನೀರು ಮೇಲೆ ಕತ್ತಲ್ವಲ್ಲ, ಅಡ್ರ ಒಂದು ಡಬ್ಬಿಕೊಂಡು ಅದಕ್ಕೆ ಮಿಷಿನ್ ಕಲೆಕ್ಷನ್ ಕೊಟ್ಕೊಂಡು ಮೋಟರ್ ಆನ್ ಮಾಡಿದ್ರು ಅದಕ್ಕೂ ಜಗಳ. ನೀರೇ ಇಲ್ಲ, ಏನ್ ಮಾಡೋಣ?
ಕೇಳಕ್ ಹೋದ್ರೆ ಯಾರು ಏನ್ ಮಾಡ್ಕೊಂತಾರ ಹೋಗ್ರಿ ಮಾಡ್ಕೊ ಹೋಗ್ರಿ ಯಾರನ್ನ ಕೇಳ ಏನಾದ್ರೂ ದುಡ್ಡು ಗಿಡ್ ತಗೋತಾ ಇದಾರಾ? ಏನೋ ಗೊತ್ತಿಲ್ಲ, ಅವೆಲ್ಲ ನಮಗ್ ಗೊತ್ತಿಲ್ಲ. ಆದ್ರೆ ನಮಗ್ ನೀರ್ ಬೇಕು, ನೀರ್ ಬಿಡಿಸ್ರಿ ಅಷ್ಟೇ ನಾವ್ ಕೇಳೋದು. ಈಗ ಎಷ್ಟ್ ದಿನಕ್ಕೊಮ್ಮೆ ಟ್ಯಾಂಕರ್ ಬರುತ್ತೆ? ಈಗ ಟ್ಯಾಂಕರ್ ಬಂದ್ರು ಎಷ್ಟು ಹಣ ನೀವು ಕೊಡ್ಬೇಕಾಗತ್ತೆ? ಇವಾಗ 400 ರೂಪಾಯಿ ಮಾಡವ್ರಿ ಮೇಡಮ್. ಒಂದ್ ಟ್ಯಾಂಕರ್ 400 ರೂಪಾಯಿ 500 ರೂಪಾಯಿ ಮಾಡವ್ರಿ ಇವಾಗ. ಒಂದ್ ಟ್ಯಾಂಕರ್ಗೆ 400-500 ರೂಪಾಯಿ ಮಾಡವ್ರಿ ಇವಾಗ. ಅಂದ್ರೆ ನಿಮ್ಗೆ ಅಷ್ಟು ದುಡ್ಡನ್ನ ಭರಿಸೋದಕ್ ಸಾಧ್ಯ ಆಗತ್ತಾ? ಸಾಧ್ಯ ಏನಿಲ್ಲ ಮೇಡಮ್ ಅವ್ರೆ. ವಾರಕ್ಕೊಂದು ಟ್ಯಾಂಕರ್ ನೀರು ಎಲ್ಲಿ ದನ ಕರ ಕುಡಿಯೋರ್ಗ ಎಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಕೊಟ್ರೆ ಏನ್ ಮಾಡಿ ಅವ್ರ ಹೊಟ್ಟೆಗೆ ಏನ್ ಮಾಡ್ತಾರೆ ಹೇಳ್ರಿ? ನಮ್ಗೇನೋ ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಪಂಚಾಯತಿ ನಮ್ಗೆ ಏನಕ್ಕೆ ಬೇಕು? ಒಬ್ರು ಕರೆಕ್ಟ್ ಆಗಿರೋ ವಾಟರ್ ಮ್ಯಾನ್ ಇಲ್ಲ ಈ ಊರಲ್ಲಿ. ಕುಡಿಯೋ ನೀರ್ ತರಬೇಕು ಅಂದ್ರೆ ರೈಲ್ವೆ ಗೇಟ್ ಇಂದ ಆಚೆ ಹೋಗ್ಬೇಕು ಮೇಡಮ್. ನಾವು ಗ್ರಾಮ ಪಂಚಾಯತಿ ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ಏನು ಉತ್ತರ ಕೊಡ್ತಾರೆ? ಏನು ಮಾಡೋದಿಲ್ಲ ಮೇಡಮ್ ಅವರೇ, ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾರೆ ಅಷ್ಟೇ. ವಾಲ್ ತೀರ್ ಹೋಗ್ತಾರೆ ಮೇಡಮ್. 1 ಅವರ್ ಆಗಿದೆ ನಿಮಗೆ ನೀರ್ ಬಿಟ್ಟು ಅಂತ ಹೇಳ್ತಾರೆ. 10 ಬಿನ್ಗೆ ನೀರ್ ಬರಲ್ಲ, ಏನ್ ಮಾಡ್ಬೇಕು ನಾವು ಅದ್ರಲ್ಲಿ? ಅಂದ್ರೆ ಯಾಕೆ ವಾಲ್ ತಿರುಗಿಸ್ ಹೋಗ್ತಾರ ಅವರು? ಇಷ್ಟೇ ನೀರು ತಗೊಳ್ಬೇಕು ಅಂತನಾ ಅಥವಾ ಜಾಸ್ತಿ ನೀರ್ ಏನಾದ್ರು ಬಳಸ್ಕೊಳ್ಬಿಡ್ತೀವಿ? 1 ಅವರ್ ಅಂತ ಹೇಳ್ತಾರೆ ಮೇಡಮ್, ಬಿಟ್ಟು ಹೋಗ್ತಾರೆ ನೀರು, ಆದ್ರೂ ಬರೋದಿಲ್ಲ. 10 ಬಿನ್ಗೆ ನೀರ್ ಬರಲ್ಲ. ಎಲ್ಲಿ ವಾಲ್ ತಿರ್ಕೊಂಡಿರ್ತಾರೋ ಗೊತ್ತಿರಲ್ಲ. ಬಿಡಿ ಮೇಡಮ್, ಎಲ್ಲ ಕಳ್ರೆ ಊರಲ್ಲಿ ಏನ್ ಹೇಳ್ತೀವಿ? ನೋಡ್ಸಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನೀವ್ ನಮ್ಗೆ ಹಾಕಿದಿರ ಅನ್ನೋ ಗ್ಯಾರಂಟಿ ಏನೈತೆ ಅಂತ ಕೇಳ್ತಾರೆ. ಏನ್ ಹೇಳ್ಬೇಕು ನಾವು ಅವಾಗ? ನಿಮ್ಗೆ ಹಾಕಿದ್ದೀವಿ ಅಂತ ಹೇಳಿ ನಿಮ್ಗೆ ಹೇಳಿದ್ರೆ ಇವ್ರಿಗೆ ಕೋಪ, ಇವ್ರಿಗೆ ಹೇಳಿದ್ರೆ ನಿಮಗೆ ಕೋಪ. ಎಲ್ಲಿ ತಪ್ಪಿಸ್ಕೋಬೇಕು ನಾವು? ಯಾವುದೋ ಒಂದಕ್ಕೆ ಹಾಕಿ ಬಂದಿರ್ತೀವಿ, ನೀವೇ ಬೇಕು ಅಂತ ನಿಮ್ಗೆ ಹಾಕಿರ್ತೀವಿ, ನೀವೇ ಕೇಳಲ್ವಲ್ಲ, ಅದಕ್ಕೇನು ಮಾಡಬೇಕು? ಅದಕ್ಕೇನೆ ನೀರಿನ ಸಮಸ್ಯೆ ಬಿಟ್ರೆ ಊಟ ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ಮೇಡಮ್ ಅವರೇ. ನೀರು 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 ಬರ್ತಾ ಇಲ್ಲ ಮೇಡಮ್ ಅವರೇ. ಎಷ್ಟೊಂದು 20 ದಿವಸ ಆದ್ರೂ ನೀರು ಬಿಡಲ್ಲ. ವಾಟರ್ ಮ್ಯಾನ್ ಸರಿಯಾಗಿಲ್ಲ. ವಾಟರ್ ಮ್ಯಾನ್ ನಿಕ್ಬೇಕು. ಏನು ಸೌಲಭ್ಯ ಸರಿಯಾಗಿ ಮಾಡ್ತಾ ಇಲ್ಲ. ಫಿಲ್ಟರ್ ವಾಟರ್ ಮಾಡವ್ರೆ, ಅದ್ರಾಗೂ ಏನು ಫಿಲ್ಟರ್ ಇಲ್ಲ, ಸುಮ್ಮನೆ ಮಾಡಿದ್ದಾರೆ ಅಷ್ಟೇ. ಏನು ನೇಮಕಾಪಟ್ಟೆಲ್ಗೆ ಐತಷ್ಟೇ, ಏನು ಕರೆಕ್ಟಾಗಿ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಮೇಡಮ್ ಇದೇನು ಅಂದರೆ ನಮ್ಮದು ಈ ಪ್ರಖ್ಯಾತ ಘಾಟಿ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಊರ ಮೇಲೆ ಹಸಿನ ಹೋಗ್ಬೇಕು. ಬಟ್ ಇದೊಂದು ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾಗದು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮೂರಲ್ಲಿ ಮೂಲಭೂತ ಸೌಕರ್ಯದ ಕುಡಿಯೋ ನೀರು ಕೊಡಲ್ಲ, ಬೀದಿ ದೀಪಗಳು ಸರಿ ಇಲ್ಲ. ಯಾವುದೇ ಒಂದು ಏನು ಮೂಲಭೂತ ಒಬ್ಬ ಮನುಷ್ಯ ಏನು ಬದುಕೋದಕ್ಕೆ ಏನು ಬೇಕೋ ಯಾವುದು ಕೂಡ ಪಂಚಾಯತಿ ಕಡೆಯಿಂದ ನಮ್ಗೆ ಸಿಗ್ತಾ ಇಲ್ಲ. ಏನಕ್ಕೊಂದು ರಾಜಕೀಯ ವೈಷಮ್ಯ ಇರ್ಬೋದು, ರಾಜಕೀಯ ದ್ವೇಷ ಇರ್ಬೋದು, ಇದರಿಂದ ಏನು ಮಾಡ್ತಾರೆ ನಮ್ಮೂರನ್ನ ಟಾರ್ಗೆಟ್ ಮಾಡಿಬಿಟ್ಟು ಈ ಊರಿನವ್ರಿಗೆ ಕುಡಿಯೋ ನೀರು ಕೊಡಬಾರ್ದು. ಮೇಡಮ್ ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ವಾಟರ್ ಸಪ್ಲೈಗೆ 24 ಅವರ್ ಯಾವುದಾದ್ರೂ ಒಂದು ಊರಿನಲ್ಲಿ ಪವರ್ ಸಪ್ಲೈ ಇಲ್ಲ ಅಂದರೆ ಅದು ನಮ್ಮೂರಲ್ಲಿ ಮಾತ್ರ. 150ಕ್ಕಿಂತ ಹೆಚ್ಚು ಕುಟುಂಬ ಇದ್ದಾವೆ, 800-900 ಜನ ಇದ್ದಾರೆ. ಒಂದು ಬೋರ್ವೆಲ್ಲಲ್ಲಿ 4 ಅವರ್ ಪವರ್ ಸಪ್ಲೈ ಇದ್ದರೆ ನೀರು ಸಪ್ಲೈ ಮಾಡೋಕ್ಕಾಗತ್ತಾ? ನೀವು ಈ ಕ್ವಶನ್ನ ಕೇಳಬೇಕಾಗತ್ತ. ಅಂದ್ರೆ ಯಜಮಾನ್ರೆ, ಇವಾಗ ಸರ್ಕಾರ ಏನೋ ಗಮನ ಹರಿಸ್ತಾ ಇಲ್ಲ, ಅಥವಾ ನಿಮ್ಮಿಂದನೇ ಆಯ್ಕೆ ಆಗಿರ್ತಾರಲ್ಲ ಶಾಸಕರು, ಸಂಸದರು, ಅವರೆಲ್ಲರೂ ಕೂಡ ಏನು ಮಾಡ್ತಿದ್ದಾರೆ? ಇವಾಗ KH ಮುನಿಯಪ್ಪ ಅವರು ಆಹಾರ ಸಚಿವರು, ಹಾಗೆ ಹಿರಿಯ ರಾಜಕೀಯ ಮುತ್ಸದಿ ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆ ಏನು ಅಂತ ಕೇಳಲಿಲ್ವಾ? ಮೇಡಮ್ ಎಲ್ಲ ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ. ಏನು ಗೆಲ್ತಾರೆ ಹೋಗ್ತಾರೆ ಅಷ್ಟು ಹೊರತು ಬಿಟ್ಟರೆ ಬೇರೆ ಏನು ಕೆಲಸಗಳು ಈ ರಾಜಕೀಯದವ್ರು ಮಾಡಲ್ಲ. ಮುನಿಯಪ್ಪರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಬರ್ತಾರೆ. ಅವಾಗ ನಿಮ್ಮದು ಏನೈತೆ ಎಲ್ಲ ನಾವು ನೋಡ್ಬಿಡ್ತೀವಿ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೊರಟೋಗ್ತಾರೆ ಹೊರತು ತಿರುಗಿ ನೆಕ್ಸ್ಟ್ ಯಾರು ತಲೆ ಇಕ್ಕಲ್ಲ. ಹಾಗಾಗಿ ನೋಡ್ರಿ ನಮ್ಮ ಚರಂಡಿಗಳು ನೋಡ್ರಿ, ಎಲ್ಲಿ ಕಸ ಕಡ್ಡಿ ತುಂಬ್ಕೊಂಡು ಬ್ಲ್ಯಾಕ್ ಆಗಿದೆ. ಇನ್ನೇನು ಮಳೆಗಾಲ ಹುಟ್ಟುತ್ತೆ, ಮಳೆಗಾಲ ಹುಟ್ಟು ಅಂದರೆ ಮನೆಗಳಕ್ಕೆ ನೀರು ನುಗ್ಗುತ್ತೆ. ಈ ಥರ ಆಗಿ ಫಸ್ಟ್ ಮೇನ್ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅದರಲ್ಲಿ ಈ ವಾಟರ್ ಮೇನ್ ಸರಿ ಇಲ್ಲ. ಫಸ್ಟು ಏನು ಮಾಡ್ತಾರೆ ಅವರು? ಅವರೇ ಒಂದು ವಾಟರ್ ಮೇನ ಏನು ಹೇಳ್ತಾರೆ ಗೊತ್ತಾ? ಸಂಬಳ ಕೊಟ್ಟಿಲ್ಲ, ನೀವು ಕೊಡ್ತೀರಾ ಸಂಬಳ ಅಂತ ಕೇಳ್ತಾರೆ. ನಾವು ಕೊಡೋಕೆ ನಾವು ಯಾರು ಗ್ರಾಮ ಪಂಚಾಯತ್ ನಾವು ನಿಲ್ಸಿದ್ವ? ನೀರು ಬಿಡು ಅಂತ ಹೇಳಿದ್ವ ನಾವು? ನಮ್ಮನ್ನು ಕೇಳ್ತಾರೆ, ಫಸ್ಟ್ ಸಂಬಳ ಕೊಡಿಸ್ರಿ, ನಾನು ಆಮೇಲೆ ನೀರು ಬಿಡ್ತೀನಿ ಅಂತ ಹೇಳ್ತಾನೆ. ಮೊನ್ನೆ ಒಂದಿನ ಕೇಳಿದ್ರೆ ವಾಟರ್ ಮ್ಯಾನ್ ಕೆಲಸ ಸರಿಯಾಗಿ ಬಿಡ್ತಾ ಇಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ. ಮೇಡಮ್ ಅವರೇ, ದಯವಿಟ್ಟು ವಾಟರ್ ಮ್ಯಾನ್ ಚೇಂಜ್ ಮಾಡಬೇಕು. ಏನು ಮಾಡ್ತಾರೆ? ದನಗಳು ಕೂಡ್ಸೋಕೆ ಏನು ಮಾಡೋಣ, ಮಕ್ಕಳಿಗೆ ಸ್ನಾನ ಮಾಡ್ಸೋಕೆ ಏನು ಮಾಡೋಣ, ಎಲ್ಲ ಕೂಲಿಗಳು ಹೋಗಬೇಕು. ಹೇಳಿ ಮೇಡಮ್ ಅವರೇ. ಹೌದೌದು, 2 ಗಂಟೆ ರಾತ್ರಿ ಬಿಡ್ತಾರೆ. ಕೂಲಿನಲ್ಲಿ ಹೋಗಿರ್ತೀವಿ ನಾವು ಹೊಟ್ಟೆ ಪಾಡ್ಗೆ. 2 ಗಂಟೆಗೆ ಬಿಟ್ಟು ಏನೇನ ಬೆಳಗ್ಗೆ ನೀರ್ ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ನಿಮ್ಮ ಮನೆ ಬಾಗಿಲು ತಟ್ಟಿ ಎಬ್ಬರಿಸ್ಬೇಕಾ ನಾವು ಅಂತಾರೆ. KH ಮುನಿಯಪ್ಪನವ್ರ ಮನೆ ಓದ್ತಾವ್ರೆ, ಬಾಟ್ಲಿ ತೋರಿಸಿದ್ದೀನಿ ನಾನು, ನೀರಿಲ್ಲ ಸ್ವಾಮಿ ನಮ್ಮ ಊರಾಗ ಅಂತ. ನಮ್ಮ ಕಡೆ ತಿರುಗು ನೋಡಲ್ಲ. ಅದೇ ಕುಮಾರಸ್ವಾಮಿ ಕೈ ಮುಗ್ದು ಓದ್ತಾರೆ, ಯಾರು ನೋಡಲ್ಲ. ಸುಧಾಕರ್ ಮೊದ್ಲೇ ನೋಡಲ್ಲ. ಏನಕ್ಕೆ ಬೇಕು ಅವ್ರಿಗೆಲ್ಲ ರಾಜಕೀಯ? ನಮ್ಮಂತ ಬಡವ್ರ ಬಗ್ಗೆ ನೋಡಿದ್ಮೇಲೆ ಏನಕ್ಕೆ ಬೇಕು? AC ಕಾರಾಗ ಓಡಾಡ್ಬೇಕಾ? ಏನಕ್ಕೆ ಬೇಕು ಮೇಡಮ್ ಅವರು? ಗೆದ್ಬಿಟ್ಟು ಹೋಗೋದು, ಮನೆ ಕುತ್ಕೊಳೋದಲ್ಲ. ಪಂಚಾಯತಿ ಒಳಗೆ ಯಾರು ಏನು ಮಾಡ್ತಾರೆ ಅಂತ ಬಂದು ವಿಚಾರಿಸ್ಬೇಕು. ಬಡವರು ನಾವು ಓದೇ ಇಲ್ಲ, ನಾವು ಹೊಟ್ಟೆಪಾಡು. ನಮ್ಮ ಮನೆ ನೋಡಿ ನೋಡಿರಿ ಹೆಂಗೈತೆ, ಆ ಚರಂಡಿ ನೋಡ್ರಿ ಹೆಂಗೈತೆ. ಯಾರಿಗೇನು ಒಂದು ಲೋನ್ ಕೊಡಲ್ಲ, ಒಂದು ಸೈಟ್ ಕೊಡಲ್ಲ. ಇರೋರು ಅವ್ರವ್ರೇ ಮಾಡ್ಕೊತಾರೆ, ಇರೋರು ಅವ್ರವ್ರೇ ಸೈಟ್ಗಳು, ಇರೋರು ಅವ್ರವ್ರೆ. ಒಂದು ಲೋನ್ ಕೊಡಲ್ಲ. ನಮ್ಮಂತ ಪಾಪಿ ನಮಗೆ ಬಾತ್ರೂಮ್ ಇಲ್ಲ ಮೇಡಮ್,
ಕೇಳಿದ್ರೆ ಮೆಂಬರ್ನ ರೋಡಿಂದ ಆಚೆ ಕಟ್ಕೊ ಅಂತ ಕೇಳ್ತಾರೆ. ಯಾರನ್ನ ಕೇಳ್ಬೇಕು ನಾವು? ಅಸ್ಲಿಗೆ ಯಾರು ನೋಡೋದೇ ಇಲ್ಲ ಅಧಿಕಾರಿಗಳ ಕಡೆ. ಸರ್, ನಿಮ್ ಕೈಯಲ್ಲಿ ಒಂದಷ್ಟು ಪತ್ರಗಳು ನೋಡ್ತಾ ಇದ್ದೀನಿ. ಇದು ಕಂಪ್ಲೇಂಟ್ ಕಾಪಿನಾ ಅಂತ ನನಗನ್ನಿಸ್ತಾ ಇದೆ. ಎಷ್ಟು ಬಾರಿ ಮನವಿ ಮಾಡಿದ್ರ ನೀವು ಪತ್ರದ ಮೂಲಕ? ಮೇಡಮ್, ಇದು ಸುಮಾರು ಬಾರಿ ಹಲವು ಬಾರಿ ಮಾಡಿದ್ದೀವಿ. ಇದು ಕಂಪ್ಲೇಂಟ್ ಕಾಪಿ ಅಲ್ಲ, ಇದು ಅರ್ಜಿ ಕೊಟ್ಟಿರೋದು ನಾವೆಲ್ಲ. ಇದು ಏನಪ್ಪಾ ಅಂತಂದ್ರೆ ಈ ಪಂಚಾಯತಿಗೆ ನಮ್ಮೂರಿಂದನೇ ಸುಮಾರು ಏನಂದ್ರೆ 45 ಲಕ್ಷ ಅನುದಾನ ಹೋಗಿದೆ. ಜಿಯೋ ಕೇಬಲ್ ಒಂದು, ಮತ್ತೆ ಇಲ್ಲಿ ಒಂದು ನಮ್ಮೂರಲ್ಲಿ ಕೆರೆ ಇದೆ, ಕೆರೆನಲ್ಲಿ ಮರಗಳು ಕಡಿದ್ರು. ಈ ಮರಗಳು ಕಡ್ದಂತ ಅದರಲ್ಲಿ ಒಂದು 35 ಲಕ್ಷ ದುಡ್ಡು ಹೋಯ್ತು. ಮತ್ತೆ 10 ಲಕ್ಷ ಜಿಯೋ ಕೇಬಲ್ ಹಾಕ್ಸಿದ್ರು. ಆ ಜಿಯೋ ಕೇಬಲ್ 10 ಲಕ್ಷ ಬಂದಿದೆ. 45 ಲಕ್ಷ ನಮ್ಮೂರಿಂದನೇ ಇನ್ಕಮ್ ತಗೊಂಡಿದೆ ಪಂಚಾಯತಿ. ಬಟ್ ನಮ್ಮೂರಿಗೆ ನೀರು ಸಪ್ಲೈ ಮಾಡ್ತಾ ಇಲ್ಲ ಕರೆಕ್ಟಾಗಿ. ಇಂಥ ಹೀನಾಯ ಸ್ಥಿತಿನಲ್ಲಿ ಇವತ್ತು ನಮ್ಮ ಗ್ರಾಮ ಇದೆ. ಸರ್, ನಿಮ್ಮ ಕ್ಯಾಮ್ರಾ ಸುಮ್ಮನೆ ಲೆಫ್ಟ್ ಟರ್ನ್ ಮಾಡಿ ನೋಡಿ. ಇದು ಚರಂಡಿ, ಇದು ಆಕ್ಚುಲಿ ನೋಡಿ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದೆ. ಫುಲ್ಲು ಬ್ಲಾಕ್ ಆಗಿದೆ. ಒಂದು ಇದೇ ಇಲ್ಲ, ಮಳೆ ಬಂತು ಅಂದ್ರೆ ಮನೆಗಳ ಮುಂದೆ ನೀರು ಹೋಗುತ್ತೆ. ಇದು ಮೇನ್ ಸರ್, ನೀರು ಸಮಸ್ಯೆ ಬಂದ್ಬಿಟ್ಟು ಮೇನ್ ಏನಪ್ಪಾ ಅಂದ್ರೆ ಓನ್ಲಿ 3 ಅವರ್ಸ್ ಅಷ್ಟೇ ಕರೆಂಟ್ ಪವರ್ ಬರೋದು. ಏನಕ್ಕೆ ವಾಟರ್ ಇದಕ್ಕೆ ಬರೋದು ಓನ್ಲಿ ಫಾರ್ 3 ಅವರ್ಸ್ ಅಷ್ಟೇ. ಅದನ್ನ 24 ಅವರ್ಸ್ ಮಾಡಬೇಕು ಅಂತಂದ್ಬಿಟ್ಟು 3 ವರ್ಷದಿಂದ ಅರ್ಜಿ ಕೊಟ್ಟಿದ್ದೀವಿ. 3 ಸಲ ಅರ್ಜಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಾದ ಇದು ತಗೊಂಡಿಲ್ಲ, ಅವ್ರು ಆಕ್ಷನ್ ತಗೊಂಡಿಲ್ಲ. ಒಂದು ಪ್ಲಸ್ ಈಗ 45 ಲಕ್ಷ ನಮ್ಮಿದ್ರಲ್ಲೇ ತಗೊಂಡೋಗಿದ್ದಾರೆ, ನಮ್ಮೂರಿಂದನೇ ತಗೊಂಡೋಗಿದ್ದಾರೆ. ಯಾಕೆ ಅವರು KEB ಇದು ಕೊಟ್ಬಿಟ್ಟು ಅಮೌಂಟ್ ಕಟ್ಬಿಟ್ಟು 24 ಅವರ್ ಕರೆಂಟ್ ಯಾಕೆ ಮಾಡಬಾರ್ದು? ಯಾಕೆ ಮಾಡ್ತಾ ಇಲ್ಲ? ಯಾಕಂತಂದ್ರೆ ರಾಜಕೀಯ ದುರುದ್ದೇಶ. ಎಲೆಕ್ಷನ್ ಬಂದಾಗ ಇದೇ ರೀತಿ ಕ್ವಶನ್ ಮಾಡಿ ಅಥವಾ ಯಾರು ಆಯ್ಕೆ ಮಾಡಿದ್ರೆ ನಮಗೆ ಸೂಕ್ತ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಅವಾಗ ಕ್ವಶನ್ ಮಾಡ್ಬೋದಾಗಿತ್ತಲ್ಲ ನೀವು? ಮೇಡಮ್, ಪ್ರತಿ ಸಲ ಮಾಡಿದೀವಿ ಎಲೆಕ್ಷನ್. ಪ್ರತಿ ಇದ್ರಲ್ಲೂ ಕೇಳಿದೀವಿ. ಎಲೆಕ್ಷನ್ ಬಂದಾಗ ಏನ್ ಮಾಡ್ತಾರೆ, ಆ ಟೈಮಲ್ಲಿ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ, ಆಸ್ ಯೂಶುವಲ್. ಪ್ರತಿ ಎಲೆಕ್ಷನ್ಗೂ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಅಷ್ಟು ಬಿಟ್ರೆ ಯಾವುದೇ ರೀತಿ ಇದಾಗ್ತಾ ಇಲ್ಲ. ಈಗ ವಾಟರ್ ಮ್ಯಾನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಓಕೆ, ಅದೊಂದು ಪಾಯಿಂಟ್, ಓಕೆ, ಅಕ್ಸೆಪ್ಟ್ ಮಾಡೋಣ. ಅವ್ರಿಗೆ 1 ವರ್ಷದಿಂದ ಸ್ಯಾಲ್ರಿ ಕೊಟ್ಟಿಲ್ಲ ವಾಟರ್ ಮ್ಯಾನ್ಗೆ. ಇವಾಗ ನೀವೇ ಆಗಲಿ ಯಾರೇ ಆಗಲಿ ಏನು ಕೆಲಸ ಮಾಡ್ತಾರೆ ಹೇಳ್ರಿ? ಸಂಬಳಕ್ಕೋಸ್ಕರ ಮಾಡ್ತಾರಲ್ವಾ? ಸಂಬಳನೇ ಕೊಡ್ತಿದ್ದು ಹೆಂಗೆ ಕೆಲಸ ಮಾಡ್ತಾರೆ ಅವರು? ಪಂಚಾಯತ್ನಲ್ಲಿ ಈಗ ಹೋಗಿ ಜಸ್ಟ್ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ. 20,000 ಚೆಕ್ 7ನೇ ತಾರೀಕು PDO ಹತ್ರ ಸೈನ್ ಮಾಡಿಸಿಟ್ಟಿದ್ದೀವಿ ಅಂತ ಹೇಳ್ತಾರೆ. ವಾಟರ್ ಮ್ಯಾನ್ ಫೋನ್ ಮಾಡಿ ಕೇಳಿದ್ರೆ ನೆನ್ನೆ ಕೇಳ್ಕೊಂಡ್ ಬಂದಿದ್ದೀನಿ, ನಾನು ಚೆಕ್ಕೆ ಕೊಡ್ತಾ ಇಲ್ಲ ಅವರು ಅಂತ ಅವ್ರು ಹೇಳ್ತಾರೆ ವಾಟರ್ ಮ್ಯಾನ್. ಈಗ ಜಸ್ಟ್ ನಾನು ಕರ್ಸ್ಬಿಟ್ಟು ಅವ್ರನ್ನ ಪಂಚಾಯತಿ ಹತ್ರ ವಾಟರ್ ಮ್ಯಾನ್ ಒಳಗಡೆ ಕೇಳಿ ಕೊಟ್ಟಿಲ್ಲ ಅವರು ಪಂಚಾಯತಿ ಅವರು. ಇದರಲ್ಲಿ ವಾಟರ್ ಮ್ಯಾನ್ ಎಷ್ಟಿದೆ ಪಂಚಾಯತಿ ಅವ್ರದ್ದು ಅಷ್ಟೇ ಆಟ ಇದೆ. ಇದೊಂಥರ ರಾಜಕೀಯ ಗೇಮ್. ಎಲ್ಲೋ ಒಂದ್ ಕಡೆ ರಾಜಕೀಯ ಮಾಡ್ತಿದ್ದಾರೆ, ಶಾಮೀಲಾಗಿದ್ದಾರೆ ಎಲ್ರಿ ಅಂತ. ಯಜಮಾನ್ರೆ, ಇವಾಗ ನೀವ್ ಹೇಳ್ಬೇಕು. ರಾಜಕೀಯ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಮ್ಗೆ ಅದು ಬೇಕಿಲ್ಲ. ನಮಗೆ ಕುಡಿಯೋಕೆ ನೀರು ಗೊತ್ತಿಲ್ಲ, ದನ ಕರುಗಳಿಗೆ ಇಕ್ಕಾಕಿಲ್ಲ ರೀ. ಈಗ ಟ್ಯಾಂಕರ್ಗೆ ಬೆಳಿಗ್ಗೆ ಹೋಗಿ ಬೇಡಾಡಿದೀನಪ್ಪ, ಒಂದು ಟ್ಯಾಂಕರ್ ನೀರು ಹೊಡಿಯಪ್ಪ ಅಂತ. ನಮಗೆ ಬೆಳಿ ಕಟ್ಟಕ್ಕೆ ನೀರಿಲ್ಲಪ್ಪ. ಈಗ ನಾವೇನು ಮಾಡೋಣ, ಸಾಯಂಕಾಲ ನೋಡೋಣಪ್ಪ ಅಂತ ಮನುಷ್ಯ ನೀವು ಬಿಡ್ತಾನೆ ಅದನ್ನು. ಸಾಯಂಕಾಲ ಟೈಮ್ ಮಾತ್ರ ಬಿಡ್ತೀನಪ್ಪ ನೋಡೋಣ ಅಂತ ಅದು ಹೇಳವ್ರೆ. ಇವಾಗ ಕುಡಿಯೋಕೆ ಇಕ್ಕಾಕ್ ನೀರಿಲ್ಲ ರೀ. ಏನು ಬಾಯ್ ಬಿಟ್ಕೊಂಡು 9 ಟ್ಯಾಂಕರ್ ನೀರು ಹೊಡ್ಸ್ಕೊಂಡಿದ್ದೀನಿ. ಈಗ ಸುಮಾರು 1.5 ತಿಂಗಳು 2 ತಿಂಗಳಿಂದ 9 ಟ್ಯಾಂಕರ್ ನೀರು ಹೊಡ್ಸ್ಕೊಂಡಿದ್ದೀನಿ. 400 ರೂಪಾಯಿ, 400ರಿಂದ 500 ರೂಪಾಯಿ. ಬಳ್ಳಾಪುರದಿಂದ ತಂದ್ರೆ 500 ರೂಪಾಯಿ, ಇಲ್ಲಿಂದ ತಂದ್ರೆ 400 ರೂಪಾಯಿ. ಇದು ನೋಡಿ, ಹಿಂಗಾಗಿ ಪರಿಸ್ಥಿತಿ ದನ ಕರುಗಳಿಗೆ ಇಕ್ಕ ಗತಿ ಇಲ್ಲ. ಹಿಂಗಾಗಿ ನಮ್ಮೂರು ಹಾಳಾಗಿ ಹೋಗಿದೆ. ನೀವು ಹಿರಿಯರಿದ್ದೀರಾ, ನಿಮ್ ಕಾಲದಿಂದಲೂ ಕೂಡ ಇಲ್ಲಿ ನೀರಿನ ಸಮಸ್ಯೆನ ಇರೋದು? ಇವು ಮಾಮೂಲಿ ಅದೇ, ನೀರಿಂದ ಬಂದಿರೋದು ನಮ್ಮೂರಿಗೆ. ಕೆರೆಯಿಂದ ಒಂದು ಬೋರ್ ಇದೆ, 24 ಅವರ್ಸ್ ಸಪ್ಲೈ ಇತ್ತು. ಅದನ್ನ ಹಿಂಗೆ ನಮ್ಮೂರವರೇ ಸ್ವಲ್ಪ ಕೆಲವರು ರಾಜಕೀಯ ಇರ್ತಾರಲ್ಲ, ಏನ್ ಮಾಡಿದ್ರು ರೈಲ್ವೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ತೆಗ್ಸಾಕಿದ್ರು ಅದನ್ನ. ಇಲ್ಲಿಂದ ಮುಂಚೆ ರೈಲ್ವೆ ಟ್ರ್ಯಾಕ್ ಇಂದ ಕೆರೆಯಲ್ಲಿ ಒಂದು ಬೋರ್ ಇತ್ತು. ಅದರಿಂದ ಊರು ನೀರು ಬರ್ತಿತ್ತು, ಸಂತೋಷ ಬರ್ತಿತ್ತು. ನಮ್ಮೂರಿನಂತ ರಾಜಕಾರಣಿಗಳೇ ಪಂಚಾಯತಿಗೆ ಹೋಗ್ಬಿಟ್ಟು ಪಂಚಾಯತಿಯಿಂದ ಒಂದು ಲೆಟರ್ ಮಾಡ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಹಿಂದೂಪುರಕ್ಕೆ ಹೋಗಿ ಲೆಟರ್ ಮಾಡ್ಬಿಟ್ಟು ಬಂದ್ರು, ಏನು ನಮ್ಮೂರಿಗೆ ಅವಶ್ಯಕತೆ ಇಲ್ಲ, ಇದನ್ನ ಕದ್ದು ಹಾಕೊಂಡಿದ್ದಾರೆ ಅಂತ. ಅವ್ರ ಮನೆಗಳು ಅವನು ಕುಡಿತಿದ್ದ ನೀರನ್ನ, ಅದನ್ನ ನಾವೊಬ್ಬರೇ, ಈ ಜನ ಒಬ್ಬರೇ ಕುಡಿತಿರ್ಲಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕುಡಿತಿದ್ರು. ಇದು ರಾಜಕೀಯ ಪಿತೂರಿ. ಅವನು ಇಲ್ಲಿ 3 ಸತಿಯಿಂದನೂ ಇಲ್ಲಿ ಮೆಂಬರ್ ಆಗಬೇಕು ಅಂತ ನಿಂತು ಸೋಲ್ತಾವನೆ. ಇನ್ನು ನಾನು ಸಾಯೋವರೆಗೂ ಅಲ್ಲಿ ಅವ್ರ ಕಡೆ ಮೆಂಬರ್ ಮಾಡ್ಕೊಳಕ್ ಆಗೋದು ಇಲ್ಲ. ಇಲ್ಲಿ ಎಷ್ಟೋ ರೋಡ್ಗಳು CC ರೋಡ್ ಆಗಿದಾವೆ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ನಮ್ಮ ರೋಡ್ CC ರೋಡ್ ಫೋಟೋನೇ ಇಲ್ಲ. ಅದೇ ಫೋಟೋ ಹಾಕ್ಬಿಟ್ಟು ನಾವು ಚಪ್ಪಲಿ ಹಾರ ಹಾಕಿದ್ವಿ. ಅದನ್ನು ಸಹಿಸ್ಕೊಳಕ್ ಆಗಿದ್ರೆ 2 ತಿಂಗಳಾದ್ಮೇಲೆ ಪೊಲೀಸ್ ಕರ್ಕೊಂಬಂದ್ರು. ಅವ್ರ ಕೈಲಿ ಧೈರ್ಯ ಇಲ್ದಿರೋ ಕಿತ್ತಾಕೋದಿಕ್ಕೆ ಪೊಲೀಸ್ ಕರ್ಕೊಂಬಂದು ಕಿತ್ತು ಬೆಂಕಿ ಇಕ್ಕಿದ್ರು. ನಾವು ಹುಡುಗರು ಒಂದು ಸ್ವಲ್ಪ ಎಲ್ಲ ಸೇರಿ ಮಾಡಿದ್ರು. ಅವ್ರು ತಾಕತ್ತಿದ್ರು, ಅದನ್ನ ಏನೇನು ಅದನ್ನ ಫ್ರೇಕ್ ಮಾಡಿದ್ರಲ್ವಾ, ಆ CC ರಸ್ತೆ ಆಗಲಿ ಇನ್ನೊಂದಾಗಲಿ ಬ್ಯಾಕ್ ಬಿಲ್ ಮಾಡಿದ್ರಲ್ವಾ, ಆ ಬಿಲ್ಲನ್ನು ಸಾಬೀತುಪಡಿಸೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಅವ್ರು ಸಾಬೀತುಪಡಿಸ್ಬೋದಾಗಿತ್ತು. ಇಲ್ಲ ನಮ್ಮ ಮೇಲೆ ಎಲ್ಲ ತಗೊಂಡೋಗ್ಬಿಟ್ಟು ಯಾರ್ಯಾರು ಹಾಕಿದ್ವು ಅವ್ರನ್ನ ಕೋರ್ಟ್ಗೆ ಕೇಸ್ ಹಾಕ್ಬೋದಾಗಿತ್ತು, ನಮ್ಮ ಮೇಲೆ ಅಪವಾದ ಮಾಡೋರೆ ಅಂತ. ಆದರೆ ಅವರು ಎಲ್ಲ ತಪ್ಪುಗಳು ಅವ್ರು ಮಾಡಿರೋದ್ರಿಂದ ಚಪ್ಪಲಿ ಹಾರ ಹಾಕಿದ್ವಿ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಬೇರೆ ರಾಜ್ಯಗಳಿಂದ ಬರ್ತಾರೆ ಘಾಟಿ ಸುಬ್ರಹ್ಮಣ್ಯ ನೋಡ್ಕೊಳೋದಕ್ಕೆ. ಪ್ರತಿಯೊಬ್ಬರು ನೋಡ್ಕೊಂಡವ್ರ ಚಪ್ಪಲಿ ಹಾರನ. ಏನು ಈ ಊರಿಗೆ ಇಂಥದ್ದು ಬಂದಿದೆ ಅಂತ ಆ ಫೋಟೋ ಹಾಕಿ ಅವ್ರಿಗಲ್ಲ, ಆ ಪಿತೂರಿ ಎಲ್ಲ ಮಾಡಿ ಬ್ಯಾಕ್ ಬಿಲ್ ಮಾಡ್ಕೊಂಡು ತಿಂದವರಲ್ಲ ಅವ್ರಿಗೆ ಹಾಕಿ ಚಪ್ಪಲಿ ಅನ್ಕೊಬೇಕು ಅವರು. ಈ ಸಮಸ್ಯೆ, ನೀರಿನ ಸಮಸ್ಯೆ ಇದ್ದೇ ಇದೆ ಮೇಡಮ್. ಇದು ನಾವು ಮತ್ತೆ ನಮ್ಮ PDOಗೆ ಫೋನ್ ಮಾಡಿ, ಸರ್ 20 ದಿನದಿಂದ ನೀರು ಬರ್ತಾ ಇಲ್ಲ ಅಂದರೆ, ರೀ ನಾನು ಫೋನ್ ಮಾಡಿದವ್ರಿಗೆಲ್ಲ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ರೀ. ಮತ್ತು ನಾನು ಕೇಳಿದೆ, ಸರ್ ನೀವು ಒಬ್ಬ ಸರ್ಕಾರಿ ಅಧಿಕಾರಿ ಆಗಿಬಿಟ್ಟು ನೀವು ಯಾಕೆ ರೆಸ್ಪಾನ್ಸ್ ಮಾಡೋಕ್ಕಿಲ್ಲ ಅಂದರೆ, ಇಲ್ಲ ರೀ ನನಗೆ ದಿನ 20 ಜನ ಕಾಲ್ ಮಾಡ್ತಾರೆ ನಿಮ್ಮೂರಿಂದ ನೀರಿಲ್ಲ ಅಂತ. ನೀರಿನ ಸಮಸ್ಯೆ ಇದೆ, 20 ಜನ ಕಾಲ್ ಮಾಡ್ತಾರೆ, ನೀವು ಬಂದು ಸರಿ ಮಾಡಿರಿ, ಯಾವನ್ ಮಾಡ್ತಾನೆ ನಿಮಗೆ?
ಅಂತ ನಾನು ಕೇಳಿದ್ದಕ್ಕೆ ಇಲ್ಲ ರೀ ನಾನು ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳ್ತಾನೆ. ಬರ್ತಾನೆ, ಈಗಲೂ ನಮ್ಮ ಮನೇಲಿ 20 ದಿನ ನೀರೇ ಬಂದಿಲ್ಲ. ಚರಂಡಿ ನೋಡಿ, ಆ ಚರಂಡಿಲಿ ಮಳೆ ನೀರು ಬಂದರೆ ಎಲ್ಲಿ ಹೋಗುತ್ತೆ? ಪ್ರತಿ ತಿಂಗಳು ನಮ್ಮದು ಚರಂಡಿ ಬಿಲ್ ಕ್ಲೀನ್ ಮಾಡಿರೋದು ಪಾಸ್ ಆಗಿರುತ್ತೆ. ಒಂದ್ ಕಡೆ ನೀರಿನ ಸಮಸ್ಯೆ, ಇನ್ನೊಂದ್ ಕಡೆ ಕರೆಂಟ್ ಇಲ್ಲ. ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಹೆಂಗ್ ಓಡಾಡಬೇಕು? ಕರೆಂಟ್ ಹೆಂಗ್ ಓಡಾಡಬೇಕು ಅಂದ್ರೆ ಹೆಣ್ಮಕ್ಳು ಹೆಂಗನ ನಾಶನ ಒಂದೋಗ್ಲಿ, ಅವ್ರು ಚೆನ್ನಾಗಿರ್ಬೇಕು. ರಾಜಕೀಯವರು ಅವರಲ್ಲ, ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರಲ್ಲ, ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಪ್ರಪಂಚದಾಗ ಜನ ಎಲ್ಲ ಚೆನ್ನಾಗಿರ್ತಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡವ್ರೆ. ಆದ್ರೆ ಅದು ಹೆಣ್ಮಕ್ಳ ಕಷ್ಟ ಏನು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅದ್ರ ಜವಾಬ್ದಾರಿ ಯಾರು ತಗೋತಾರೆ? ಯಾರು ತಗೊಳಲ್ಲ. ಮನೆಗಳವ್ರು ತಗೋಬೇಕು ಜವಾಬ್ದಾರಿ, ಬೇರೆಯವರೆಲ್ಲ ಏನಕ್ಕೆ ತಗೊಳ್ತಾರೆ? ಏನಾದ್ರೂ ಅಪಘಾತಗಳಾಗಿದ್ಯಾ ಕರೆಂಟ್ ಇಲ್ದೆ ಹೆಣ್ಣು ಮಕ್ಕಳು ಓಡಾಡ್ಕೊಂಡು? ಈಗ ಅದು ಏನು ಆಗ್ಲಿಲ್ಲ, ಆಗೋದು ಬೇಡ. ಆದ್ರೆ ಮಾತ್ರ ಮನೆಗಳವ್ರು ಬಿಟ್ರೆ ಬೇರೆ ಯಾರು ಬರಲ್ಲ. ರಾಜಕಾರಣಿಗಳು ಅವ್ರ ಹೆಂಡ್ರು ಮಕ್ಳು ಚೆನ್ನಾಗವ್ರೆ, ಎಲ್ಲೆಲ್ಲಿ ಏನೇನೈತೆ ಬಳದ್ ಇಕ್ಕೊಳಕ್ಕೂ ಚೆನ್ನಾಗವ್ರೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನಕ್ಕೂ ಇಲ್ಲ ಅವರು. ಮತ್ತೊಂದ್ ಕಡೆ ಈಗ ಕರೆಂಟ್ ಇಲ್ಲ, ಅಟ್ಲೀಸ್ಟ್ ಆಸ್ಪತ್ರೆ ವ್ಯವಸ್ಥೆ, ನಿಮ್ಗೆ ರೋಗ ರುಜಿನ ಬಂದಂತಹ ಸಂದರ್ಭದಲ್ಲಿ ಹೋಗೋದು ಘಾಟಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದೊಡ್ಡಬಳ್ಳಾಪುರ ಹೋಗ್ಬೇಕು ಮೇಡಮ್. ಅಂದ್ರೆ ನಿಮ್ ಗ್ರಾಮದಲ್ಲಿ ಇಲ್ಲ ಆಸ್ಪತ್ರೆ? ಇಲ್ಲ ಮೇಡಮ್, ಇದೇ ತರ ನೀರಿನ ಸಮಸ್ಯೆ ಏನಾದ್ರು ಆಯ್ತು ಅಂದ್ರೆ ಪಂಚಾಯಿತಿ ಹತ್ರಕ್ಕೆ ಎಲ್ಲ ಲೇಡೀಸ್ ಹೋಗ್ತೀವಿ. ಇಲ್ಲ ನಮಗೆ ಪರಿಹಾರ ಕೊಡ್ಬೇಕು, ಇಲ್ಲ PDO ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. 24 hours ಪಂಚಾಯಿತಿ ಹತ್ರ ಹೋಗಿ ನಾವು ಧರಣಿ ಮಾಡ್ತೀವಿ, ಇಲ್ಲ ತಾಲೂಕ್ ಆಫೀಸ್ ಹತ್ರ ಹೋಗ್ತೀವಿ. ನಮಗೆ ನೀರ್ ಬೇಕು. ಅಮ್ಮ ಈಗ ಏನ್ ಗೊತ್ತಾ, ಚರಂಡಿಗಳು ನೋಡಿ, ಮನೆಗೆ ನೆಟ್ಟಗೆ ಇರ್ತೈತೇನೋ ಅಲ್ಲಿ ನೋಡಿ ಚರಂಡಿಗಳು ಅಲ್ಲಿಂದ ಮುಚ್ಕೊಂಡು ಒಂದೇ ಸಮ ಮಳೆ ಬಂದ್ರೆ ನೀರು ಹೋಗುತ್ತೆ. ಅವ್ರೇನ್ ಮಾಡ್ಬೇಕು? ಈಗ ಇಷ್ಟು ಸಮಸ್ಯೆಗಳನ್ನ ನೀವು ಸರ್ಕಾರದ ಮುಂದಿಟ್ಟಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮುಂದೆ ಇಟ್ಟಿದ್ದೀರಾ. ನಿಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಸಿಗದೆ ಇದ್ರೆ ಏನು ಮಾಡಬೇಕು ಮುಂದಕ್ಕೆ ಅಂತ ಅನ್ಕೊಂಡಿದ್ದೀರಾ? ಇದಕ್ಕೇನು ಮಾಡೋದು? ಪಂಚಾಯತಿ ತಕ್ಕ ಹೋಗೋದು, ಧರಣಿ ಕುತ್ಕೊಳ್ಳೋದು. ನೀವು ಪದೇ ಪದೇ ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದ್ದೀರಾ, ಆದ್ರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡಿಸಿ ಆಫೀಸ್ ಹತ್ರ ಹೋಗ್ತೀವಿ. ಯಾಕಂದ್ರೆ ಡಿಸಿ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಇದು ಒಂದು ತಾಲೂಕೆ, ಎಂಟರ್ ತಾಲೂಕೆ ಅಲ್ವಾ? ಅಂದ್ರೆ ನೀವು ಡಿಸಿ ಯಾವತ್ತೂ ಕೂಡ ಅರ್ಜಿ ಹಾಕಿಲ್ವಾ? ಇದ್ರ ಬಗ್ಗೆ ಮಾತಾಡಿಲ್ವಾ ನೀವು? ಹಾಕಿದ್ವಿ. ಅಟ್ಲೀಸ್ಟ್ ಡಿಸಿ ಅವರಾದ್ರೂ ಏನ್ ಹೇಳಿದ್ರು? ಮೇಡಮ್, ಡಿಸಿ ಆಲ್ರೆಡಿ ನಾವು ಫಸ್ಟ್ ಅರ್ಜಿ ಕೊಟ್ಟಾಗ ಏನಾಯ್ತು ಅಂದ್ರೆ ಬೇರೆಯವ್ರು ಇದ್ರು, ಈಗ ಬೇರೆ ಡಿಸಿ ಬಂದಿದ್ದಾರೆ. ನಾನು ಅರ್ಜಿ ಬಂದ್ಬಿಟ್ಟು ನಾವು ಊರಿನ ಹುಡುಗರೆಲ್ಲ ಯೂತ್ಸ್ ಒಂದು 2-3 years ಬ್ಯಾಕ್ ಕೊಟ್ಟಿದ್ದೀವಿ. ನಾವು 2-3 years ಬ್ಯಾಕ್ ಇಂದ ಒಂದು 2-3 ಸಲ ಕೊಟ್ಟಿದ್ದೀವಿ. 24 hours ಕರೆಂಟ್ ಮಾಡ್ಕೊಡ್ಬೇಕು, ಕುಡಿಯೋ ನೀರು ಸಮಸ್ಯೆ ಇದೆ ನಮ್ಮೂರಲ್ಲಿ, ಮತ್ತೆ ಈ ಚರಂಡಿ ಎಲ್ಲ ಬ್ಲಾಕ್ ಆಗಿದೆ. ಮೇನ್ ಅಂಗನವಾಡಿ ಸಮಸ್ಯೆ, ಈ ಒಂದು ಕೊಟ್ಟಿಗೆ ತರ ಇದೆ ಅಂತ ಕೊಟ್ಟಿಗೆನೆಲ್ಲ ಎಲ್ಲ ಪ್ರತಿಯೊಂದು ಗಮನಕ್ಕೆ ತಂದಿದ್ದೀವಿ. ಇದು ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ರೀಸೆಂಟ್ಲಿ ಮಾಡಿದ್ವಿ. ಬಟ್ ಯಾರು ಇವಾಗ ಕೂಡ ಒಂದು 15 days ಆಗಿದೆ, ಇವಾಗವರೆಗೂ ಯಾವುದೇ ರೀತಿಯಾದ ಆಕ್ಷನ್ ತಗೊಂಡಿಲ್ಲ. ಸರ್, ನೀವೇನ್ ಹೇಳ್ತೀರಾ? ಮೇಡಮ್, ನಮ್ಮೂರಿನ ಜನಗಳು ಇಷ್ಟೊತ್ತು ಏನು ಹೇಳಿದರೆ ಎಲ್ಲ ನಿಜಾನೇ. ನೀವೆಲ್ಲ ಕಣ್ಣಾರೆ ಕಾಣ್ಬೋದು, ಇಲ್ಲೇ ನೋಡ್ತಾ ಇದ್ದೀರಾ. ಮೇಯ್ನ್ ಆಗಿ ಕುಡಿಯೋಕೆ ನೀರಿಲ್ಲ. ಅದನ್ನ ವಾಟರ್ ಮ್ಯಾನ್ನ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನಮಗಿನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ, ನಾವು ಸ್ಯಾಲ್ರಿ ಇದು ಕೊಡ್ದೇನೆ ನಾವು ನೀರು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತು 1 ತಿಂಗಳಾಗಿದೆ ನಮ್ಮೂರಲ್ಲಿ ನೀರು ಬಿಟ್ಟು. 1 ತಿಂಗಳಲ್ಲಿ 2 ಡ್ರಮ್ ನೀರು ಬಿಟ್ಟಿದ್ದಾರೆ. ಬರೀ 2 ಡ್ರಮ್ 1 ತಿಂಗಳಿಗೆ ನೀರು ಬಿಟ್ಟಿದ್ದಾರೆ. ಒಂದು ಎರಡನೇದು ಅಂಗನವಾಡಿದು ಸಮಸ್ಯೆ ಆಗಿದೆ ಮೇಡಮ್. 2 ವರ್ಷ ಆಗಿದೆ, ಇನ್ನೂ ಇದುವರೆಗೂ ಕ್ಲಿಯರ್ ಆಗಿಲ್ಲ. ಒಂದು ಅಂಗನವಾಡಿ ರೂಮ್ ಕಟ್ಟೋದಕ್ಕೆ ಎಷ್ಟು ವರ್ಷ ಬೇಕು? ಸರ್ಕಾರಕ್ಕೆ ಗೊತ್ತಿಲ್ವಾ ಇದೆಲ್ಲನೂ? 2 ಮತ್ತು ಇನ್ನೊಂದು ವಾಟರ್ ಟ್ಯಾಂಕ್ ಮೇಡಮ್, 4-5 ವರ್ಷ ಆಗಿದೆ ವಾಟರ್ ಟ್ಯಾಂಕು ಸ್ಟಾರ್ಟ್ ಆಗಿ. ಓವರ್ ಟ್ಯಾಂಕ್ ಮಾಡಿಬಿಟ್ಟು ಅದಿನ್ನೂ ಇವತ್ತಿಗೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಿದ್ರೂ ಅದಕ್ಕೆ ನೀರು ಬಿಟ್ಟಿಲ್ಲ. ಇದಕ್ಕೇನು ರಾಜಕೀಯ ಹುನ್ನಾರನ ಏನಿದು? ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಮೂರಲ್ಲಿ. ಮತ್ತು ಯಾರಾದರೂ ಕೇಳಕ್ಕೆ ಹೋದರೆ ಅವ್ರನ್ನ ಕಾಲಿಡಿದು ಹಿಂದೆ ಕೇಳಿತಾರೆ. ಇದು ರಾಜಕೀಯನ ಏನೋ ಊರಲ್ಲಿರೋ ಸಮಸ್ಯೆನ ಒಂದು ಗೊತ್ತಾಗ್ತಾ ಇಲ್ಲ. ಮುಂದಕ್ಕೂ ಈಗ ನೋಡಿ, ಯುವಕರೆಲ್ಲ ಬಂದಿದ್ದಾರೆ ಊರಲ್ಲಿ, ಇವು ಸಮಸ್ಯೆ ಇರೋದಕ್ಕೆ ತಾನೇ ಬಂದಿರೋದು. ಇದೇನು ಮಾಡ್ತಾರೆ ರಾಜಕಾರಣಿಗಳು? ಹಿಂದೆ ಕೇಳಿತಾರೆ. ಇದನ್ನು ಮಾಡಬಾರ್ದು. ದಯಮಾಡಿ ಊರಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕುಡಿಯೋಕ್ಕೆ ನೀರು ಕೊಡಿ, ಮತ್ತು ಇರೋಂಥ ನಮ್ಮೂರಲ್ಲಿರೋಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಿ. ಇಷ್ಟೇ ನಾವು ರಾಜಕಾರಣಿಗಳು, MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಅಥವಾ DC ಗಳಾಗಿರ್ಬೋದು, ಮೇಯ್ನಾಗಿ ನಮ್ಮ ಪಂಚಾಯತಿ PDOಗಳು. ನಿನ್ನೆ PDO ಏನು ಮಾಡಿದ್ದಾರೆ ಗೊತ್ತಾ? ನಿನ್ನೆ ಬಂದಿದ್ರು ಮೇಡಮ್ ನಮ್ಮೂರಿಗೆ. ನಾವು ನೀರಿನ ಸಮಸ್ಯೆ ಕೇಳಿದಾಗ ಲೆಟರ್ ಕೊಡಿ ಅಂತಾರೆ. ಇದೆಲ್ಲ ಏನು ಮೇಡಮ್? ಲೆಟರ್ ಕೊಟ್ಟಿರೋದ, ಇಲ್ಲೇನೋ ಆಟ ಆಡೋಕೆ ಕೊಟ್ಟಿರೋದ? ಏನಿದು? ಇದು ಲೆಟರ್ ಕೊಟ್ಟಿರೋದು ತಾನೆ? ಜ್ಞಾನ ಇಲ್ವಾ ಅವರು PDO ಅವ್ರಿಗೆ? ಪಂಚಾಯತಿನಲ್ಲಿ ಇರಲ್ವಾ ಮೇಡಮ್? ಇದೇನು ಮಾಡಬೇಕು ಅಂತ ಮಾಡೋದಾ, ಇಲ್ಲ ಈ ಪಕ್ಷಗಳು ಇದು ಮಾಡ್ಕೊಳ್ಳೋದಾ? ಅವರೇನಾದರೂ ಮಾಡ್ಕೊಳ್ಳಿ, ಊರಿನ ವ್ಯವಸ್ಥೆ ಅದನ್ನ ಸರಿ ಮಾಡ್ಬೇಕು ತಾನೆ. ಇದು ಕೊಟ್ಟಿರೋ ತಾನೆ ಪೇಪರ್ಗಳು, ಲೆಟರ್ಗಳು ಕೊಟ್ಟಿರೋ ತಾನೆ. ಇದು ಇಲ್ದೇನೆ ದಾಖಲೆ ಇಲ್ಲದೆ ಕೇಳೋಕ್ಕಾಗತ್ತಾ? ಮತ್ತೆ ಈಗ PDO ಚೇಂಜ್ ಆಗ್ತಾರೆ, ದಿನ ಹೋಗಿ ಲೆಟರ್ ಕೊಡೋಕ್ಕಾಗತ್ತಾ ರೈತರು? ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮೂರಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೇಳ್ಕೊತೀನಿ. ಮತ್ತೆ ನಮ್ಮ ಪಂಚಾಯತಿ ಏನಕ್ಕೆ ಸೀಮಿತ ಆಗಿದೆ ಅಂದ್ರೆ, ಎಲ್ಲೊಂದು 10 ಅಡಿ ಜಾಗ ಸಿಕ್ತು ಅಂದ್ರೆ ಯಾರು ಅಮಾಯಕರನ್ನ ಕರ್ಕೊಂಡೋಗಿ ಅವನಿಗೆ ಈ ಖಾತೆ ಮಾಡಿಕೊಟ್ಟು ಅವನು ಸಾಯೋವರೆಗೂ ಕೋರ್ಟು ಮನೆ ತಿರುಗಬೇಕು. ಎಲ್ಲ 10 ಅಡಿ ಜಾಗ ಇದ್ರು ಅದಕ್ಕೆ ನೋಡ್ತಾರೆ, ಕಲ್ಲಾಕ್ಸ್ಬಿಟ್ಟು ಕರ್ಕೊಂಡೋಗಿ ಅವರೇ ಅಚ್ಚುಕಟ್ಟಾಗಿ ಕರ್ಕೊಂಡೋಗಿ ನಮ್ಮ ಕಡೆ ಬಾ ನೀನು ಈ 10 ಅಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಸಾಯೋವರೆಗೂ ಕೋರ್ಟು ಮನೆ ತಿರುಗಬೇಕು. ಇದಕ್ಕೆ ಸೀಮಿತ ಆಗಿದೆ ನಮ್ಮ ಪಂಚಾಯತಿ ಅಂತ ಹೇಳ್ಬೋದು. ಲೀಗಲ್ ಆಗಿ ಯಾರಾದರೂ ಖಾತೆ ಮಾಡಿಕೊಡ್ರಿ ಅಂತ ಹೋದ್ರೆ ಅವ್ರಿಗೆ ಖಾತೆ ಮಾಡ್ಕೊಡೋದಿಲ್ಲ.
ಲೀಗಲ್ ಇಲ್ದಿದ್ದವು ಅನ್ನ ಖಾತೆ ಆಗಿರೋವು ತುಂಬಾನೇ ಇದಾವೆ ನಮ್ಮೂರಲ್ಲಿ. ನಾವು ಬೇಕಾದ್ರೆ ಅದಕ್ಕೆ ಸಾಬೀತುಪಡಿಸ್ತೀವಿ ಈ ಕತೆ ಹೆಂಗಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಅಮಾಯಕರು ಅವ್ರ ಕಡೆ ಆಪೋಸಿಟ್ ಇರೋರು ಯಾರಾದರೂ ಹೋದ್ರೆ ಒಂದು ಈ ಕತೆ ನಡೀತಾ ಇಲ್ಲ. ಅವ್ರು ಬೇಕಾಗಿರೋ ಅದೇನೇ ಪ್ರಾಬ್ಲಮ್ ಇರಲಿ ಗ್ರ್ಯಾಂಟ್ ಕೊಡ್ತಾರೆ ಅಂಥವ್ರಿಗೆ ಈ ಕತೆನೂ ಮಾಡ್ಕೊಡ್ತಾರೆ. ಸಾಕ್ಷಿ ನಾವು ಕೊಡ್ತೀವಿ ಮುಂದೆ. ಅವ್ರೇನಾದರೂ ಪಂಚಾಯತಿ ಚಾಲೆಂಜ್ ಮಾಡಿದ್ರೆ ನಾವು ಯಾವುದಾನು ಬೋಗಸ್ ಖಾತೆ ಮಾಡಿರೋದಲ್ಲಿ ಬೋಗಸ್ ಜಾಗಕ್ಕೆ ಬೇರೆಯವ್ರನ್ನ ಒಂದು ಈಗ ಅಕ್ರಮ ಖಾತೆ ಮಾಡ್ಕೊಟ್ಬಿಟ್ಟು ನೀನು ಮನೆ ಕಟ್ಕೊ ಅಂತ ಹೇಳಿರೋದಲ್ಲಿ ಆ ಥರ ಯಾರಾದರೂ ಅವರು ಪಂಚಾಯತಿಯವರು ಚಾಲೆಂಜ್ ಮಾಡಿದ್ರೆ ನಾವು ಅದಕ್ಕೆಲ್ಲ ಆಧಾರ ಒದಗಿಸ್ಕೊಡೋದಕ್ಕೆ ಬರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಕೂಡ ತಿರುಮಗೊಂಡನಹಳ್ಳಿ ಗ್ರಾಮಸ್ಥರ ತಮ್ಮ ಅಳಲು. ನಾವು ಕೇಳ್ತಾ ಇರೋದು ನಮಗೆ ದಕ್ಕಬೇಕಾದಂತಹ ಮೂಲ ಸೌಕರ್ಯಗಳು, ನಮಗೆ ಕುಡಿಯುವ ನೀರಿಗೇನೆ ಹೆಚ್ಚಾಗಿ ಸಮಸ್ಯೆ ಆಗಿದೆ. ಗ್ರಾಮ ಪಂಚಾಯತ್ PDOಗಳಿಗೆ, ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಸಂಬಂಧಪಟ್ಟಂತೆ ನಾವು ಅರ್ಜಿಗಳನ್ನು ಹಾಕಿದ್ದೀವಿ. ಬಟ್ ಈ ಅರ್ಜಿಗಳಿಗೆ ಯಾವುದೇ ರೀತಿಯಾದಂತಹ ಉತ್ತರವನ್ನು ಸಿಕ್ಕಿಲ್ಲ. ನಮ್ಗೆ ಆದಷ್ಟು ಬೇಗ ನಮಗೆ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಬೇಕು, ಅದರ ಜೊತೆಗೆ ಕರೆಂಟು ಕೂಡ ಬೇಕು, ಇಲ್ಲಿ ಅಂಗನವಾಡಿ ಸಮಸ್ಯೆ ಕೂಡ ಇದೆ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟಾದ ಮೇಲೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅವರಿಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ನ್ಯೂಸ್ 18ನ ಕಳಕಳಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.